ಹಲೋ ನಮಸ್ತೆ ಫ್ರೆಂಡ್ಸ್, ಇವತ್ತು ನಾನ್ ಮಾಡ್ತಾ ಇದ್ದೀನಿ ಹೆಸರುಕಾಳು ಬೇಳೆದು ದೋಸೆ. ಹೆಸರುಕಾಳು ಬೇಳೆ ದೋಸೆ ಹೇಗ್ ಮಾಡೋದಂತ ತೋರಿಸ್ತೀನಿ. ಹೆಲ್ದಿ ಅಂಡ್ ಟೇಸ್ಟಿ ಕೂಡ ಇರ್ತದ. ಇದು ಹೇಗ್ ಮಾಡ್ಕೊಂಡ್ ಬರೋದಂತ ನೋಡ್ಕೊಂಡ್ ಬರೋಣ ಬನ್ನಿ. ಇದು ನಾನು 2 ತಾಸಷ್ಟು ನೆನಿಲಿಕ್ಕೆ ಇಡ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ನಾನು ಚೆನ್ನಾಗಿ ತೊಳೆದು ನೆನೆಸಿಟ್ಟಿದಂತ ಹೆಸರುಕಾಳು ತೋರಿಸ್ತಾ ಇದ್ದೀನಿ. 2 ತಾಸಷ್ಟು ನೆನೆಸಿಟ್ಟಿದ್ದೆ ನೋಡಿ ಈ ತರ. ಇವಾಗ ಇದು ಮಿಕ್ಸರ್ ಜಾರಿಗೆ ನಾನು ಹಾಕ್ತಾ ಇದ್ದೀನಿ ನೋಡಿ. ನೋಡಿ ನಾನು ಕಟ್ ಮಾಡಿ ಆನಿಯನ್ ಹಾಕ್ತಾ ಇದ್ದೇನೆ. ಇದಕ್ಕೆ ನೀವು ಯಾವ್ದಾದ್ರು ವೆಜಿಟೇಬಲ್ಸ್ ಇದ್ರೆ ಅದ್ ಕೂಡ ಹಾಕೋಬಹುದು. ಒಂದು ಬೆಳ್ಳುಳ್ಳಿ, ಒಂದು ಪೂರ್ತಿ ಗಡ್ಡೆ ತಗೊಂಡಿದ್ರೆ 4-5 ಪೀಸ್ ಆಗ್ತದ. ಇವಾಗ 1 ಇಂಚಷ್ಟು ಅಲ್ಲ. ಇವಾಗ ಕೊತ್ತಂಬರಿ ಸೊಪ್ಪು ಚೆನ್ನಾಗಿ ತೊಳೆದಿಟ್ಟಿದ್ದೀನಿ. ಮತ್ತೆ ನಾನು 2 ಬ್ಯಾಡಗಿ ಮೆಣಸಿನಕಾಯಿ ಹಾಕ್ತಾ ಇದ್ದೇನೆ. ನೀವು ಹಸಿ ಮೆಣಸಿನಕಾಯಿ ಬೇಕಾದ್ರೂ ಹಸಿ ಮೆಣಸಿನಕಾಯಿ ಕೂಡ ಹಾಕೊಳ್ಳಿ. 1 ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್. ರುಚಿಗಾಗುವಷ್ಟು ಉಪ್ಪು. ಒಂದ್ ಸ್ವಲ್ಪ ನೀರ್ ಕೂಡ ಹಾಕೋಬೇಕು. ನೋಡಿ ಈ ತರ ಆಗ್ಬೇಕು. ಇವಾಗ ಇದು ನಾನು ದೋಸೆ ಹಾಕ್ತಾ ಇದ್ದೀನಿ ನೋಡಿ. ಒಂದ್ ಪ್ಯಾನಿಗೆ ಇವಾಗ ದೋಸೆ ಹಂಚಿಗೆ ನಾನು ಸ್ವಲ್ಪ ಎಣ್ಣೆ ಹಚ್ಕೋತಾ ಇದ್ದೀನಿ ಫ್ರೆಂಡ್ಸ್. ನೋಡಿ ಈ ತರ ಎಣ್ಣೆ ಹಚ್ಚಿ ಅದ್ರ ಮೇಲೆ ದೋಸೆ ಬೆಟ್ರ ಹಾಕಿ ಇವಾಗ 5 ನಿಮಿಷ ಇದಕ್ಕೆ ಮುಚ್ಚಿಡೋಣ. ನೋಡಿ ಈ ತರ. ಇವಾಗ ನಾನು ಮತ್ತೊಮ್ಮೆ ಹೊಳಸಿ ಹಾಕೋಣ. ಇವಾಗ ಒಂದ್ ಸೈಡ್ ಅಲ್ಲಿ ಎತ್ತಿಟ್ಕೊಳ್ಳೋಣ. ಇದು ಮಾಡಿದಂತ ಹೆಸರು ಕಾಳು ಬೇಳೆ ದೋಸೆ ರೆಡಿ. ಇದೇನು ಟೇಸ್ಟಿ ಕೂಡ ಇದೆ. ನೀವು ಡಯಟ್ ಮಾಡೋರ್ಗೂ ಬಹಳ ಸುಲಭವಾದಂತ ಮತ್ತೆ ಬಹಳ ವರ್ಕ್ಫುಲ್ ಇದಾಗ್ತದೆ ಇದು. ಅದಕ್ಕಾಗಿ ನೀವು ಕೂಡ ಮನೆಯಲ್ಲಿ ಮಾಡ್ತೀನಿ. ಇದ್ರ ಜೋಡಿ ನಾನು ಚಟ್ನಿ ಮತ್ತೆ ಸಾಂಬಾರ್ ಮಾಡಿದ್ದೇನೆ. ತಿನ್ಬಹುದು ಮತ್ತೆ ಸಾಂಬಾರ್ ಕೂಡ ಜೋಡಿ ತಿನ್ಬಹುದು. ನೀವು ಕೂಡ ಮನೆಯಲ್ಲಿ ಮಾಡಿ ತಿಂದು ಹೇಗಾಗಿದೆ ಅಂತ ಕಮೆಂಟ್ಸ್ ಬಾಕ್ಸ್ ಅಲ್ಲಿ ತಿಳಿಸಿ ಫ್ರೆಂಡ್. ವಿಡಿಯೋ ನೋಡಿದಕ್ಕಾಗಿ ಥ್ಯಾಂಕ್ ಯು. ಹೆಲ್ದಿ ಟೇಸ್ಟಿ ನೀವು ಕೂಡ ಮನೆಯಲ್ಲಿ ಮಾಡಿ ತಿನ್ನಿ.